ಈ ಖಾತಾ ಏನಿತ್ತು ಇದು ತುಂಬಾ ಒಂದು ಗೊಂದಲ ಇತ್ತು, ಯಾವಾಗ ಆಗುತ್ತೆ ಈ ಬಿ ಖಾತಾದಾರರಿಗಂತೂ ಅದರ ಒಂದು ಸಂಕಷ್ಟ ಇತ್ತು. ಈಗ ಒಂದು ಡ್ರೈವ್ ಶುರು ಮಾಡಿದ್ರ, ಎಷ್ಟು ತರ ಇದೊಂದು ಕೆಲಸ ಬೇಗ ತ್ವರಿತವಾಗಿ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೋಬಹುದು? ಈಗ BBMPಯಲ್ಲಿ ಈ ಖಾತಾ ನಡೀತಾ ಇದೆ, ಹಾಗೆ ರಾಜ್ಯದ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಕೂಡ ಈ ಖಾತಾ ಇನ್ಕ್ಲೂಡಿಂಗ್ ಬಿ ಖಾತಾ ಕೊಡ್ತಾ ಇದ್ದೇವೆ. BBMPಯಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಈ ಖಾತಾ ಅಲ್ಲಿ ಎರಡೂ ವಿಧಾನ ಇರುತ್ತೆ. ರೆಗ್ಯುಲರ್ ಆಗಿರೋ ಸೈಟ್ಗಳಿಗೆ ಎ ಖಾತಾ ಕೊಡ್ತಾರೆ, ಇರ್ರೆಗ್ಯುಲರ್ ಇರೋ ಸೈಟ್ಗಳಿಗೆ ಬಿ ಖಾತಾ. ಹಿಂದೆ ಅಂದರೆ ಇಲ್ಲಿಗಲ್ ಆಗಿ ಲೇಔಟ್ ಮಾಡಿದ್ದಾರೆ, ಅವ್ರಿಗೂ ಇನ್ನೇನು ಮಾಡೋಕ್ಕಾಗಲ್ಲ, ಸೈಟ್ಗಳು ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೂ ಒಂದು ಬಿ ಖಾತಾ ಕೊಡುವಂಥ ತೀರ್ಮಾನ ಸರ್ಕಾರ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಇನ್ನೊಂದು 10-15 ದಿನದಲ್ಲಿ ಗ್ರಾಮ ಪಂಚಾಯಿತಿಗೂ ಕೂಡ ಇದನ್ನು ವಿಸ್ತರಣೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಎಲ್ಲ ಆಯಿತು. ಬೆಂಗಳೂರು, ಕರ್ನಾಟಕದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಇದನ್ನು ತರಿಸುವಂತಹದ್ದು ಮಾಡ್ತಾ ಇದ್ದೇವೆ. ಇದು ಜನ ಅವ್ರ ಆಸ್ತಿ ಸುರಕ್ಷತೆ ಇರಬೇಕು ಅಂತಂದರೆ, ಅವ್ರ ಆಸ್ತಿನ ಯಾರೋ ಬಂದು ಒಡ್ಕೊಂಡು ಹೋಗ್ಬಾರ್ದು, ವಂಚನೆ ಆಗಬಾರ್ದು, ಫ್ರಾಡ್ ತಪ್ಪಬೇಕು, ಭ್ರಷ್ಟಾಚಾರ ಕಮ್ಮಿ ಆಗಬೇಕು ಅಂದರೆ ಜನನೂ ಮುಂದೆ ಬಂದು ಈ ಖಾತಾ ಮಾಡಿಸ್ಕೋಬೇಕು. ಈಗ ಬೆಂಗಳೂರಲ್ಲಿ ನಾವು BBMP ವತಿಯಿಂದ ನಾವು ಆದಷ್ಟು ಅದನ್ನು ಜನಕ್ಕೆ ಸಲೀಸಾಗಿ ಪಡ್ಕೊಳ್ಳೋ ಥರ ಕ್ಯಾಂಪ್ಗಳು ಮಾಡ್ತಾ ಇದ್ದೇವೆ, ಮನೆ ಬಾಗಿಲಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಇದು ಜನರ ಸುರಕ್ಷತೆಗಾಗಿ, ಅವರ ಆಸ್ತಿಯ ಗ್ಯಾರಂಟಿಗಾಗಿ ನಾವು ಮಾಡ್ತಾ ಇರೋದು. ಜನನೂ ಮುಂದೆ ಬಂದು ಮಾಡಿಸ್ಕೊಂಡ್ರೆ ಇನ್ನೂ ನಾವು ಹೆಚ್ಚಾಗಿ ಉತ್ಸಾಹದಿಂದ ಮಾಡಲಿಕ್ಕೆ ಸಾಧ್ಯ. ಜನನೂ ಕೂಡ ಅರ್ಥ ಮಾಡ್ಕೋಬೇಕು, ಜನನೂ ಕೂಡ ಇದನ್ನು ಅವಕಾಶ ಬಳಸ್ಕೋಬೇಕು. ಅವ್ರಿಗೇನಾದರೂ ಸಮಸ್ಯೆ ಇದೆ ಪರಿಹಾರ ಮಾಡ್ತೇವೆ ನಾವು. ಈಗ ಸಾಕಷ್ಟು ಆರಂಭದಲ್ಲಿದ್ದಂತಹ ತೊಂದರೆಗಳನ್ನು ನಿವಾರಣೆ ಮಾಡಿದ್ದೇವೆ, ಈಗ ಸಲೀಸಾಗಿ ಸಿಗ್ತಾ ಇದೆ. ಬೆಂಗಳೂರಲ್ಲಿ 6 ಲಕ್ಷ ಹತ್ರ ಖಾತೆ ಆಗಿದೆ ಅಂದರೆ ಅಲ್ಲಿಗೆ ನೀವು 6 ಲಕ್ಷ ಆಗಿದ್ರೆ ನಿಮ್ದು ಯಾಕಾಗಲ್ಲ? ಸುಮ್ಮನೆ ಸಬೂಬುಗಳು ಹೇಳೋದು ಬಿಟ್ಬಿಟ್ಟು ದಯವಿಟ್ಟು ಈ ಖಾತಾ ಮಾಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಆಸ್ತಿಗೆ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಸಿಗುತ್ತೆ. ಯಾರೋ ನಿಮ್ಮ ಆಸ್ತಿನ ವಂಚನೆ ಮಾಡೋದಕ್ಕೆ, ಒಡ್ಕೊಂಡು ಹೋಗೋದಕ್ಕೆ, ಫ್ರಾಡ್ ಮಾಡೋಕ್ಕಾಗಲ್ಲ. ನಿಮ್ಮ ಆಸ್ತಿಗೆ ಒಂದು ಮಾಲೀಕತ್ವಕ್ಕೆ ಗ್ಯಾರಂಟಿ ಬೇಕು ಅಂದರೆ ದಯವಿಟ್ಟು ಈ ಖಾತಾ ಮಾಡಿಸ್ಕೊಳ್ಳಿ.